ಕುಮಟಾ ಹೆಗಡೆ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಮಹಾರಥೋತ್ಸವ ಸಹಸ್ರಾರು ಭಕ್ತರ ನಡುವೆ ಬುಧವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಡಿನ ನಾನಾ ಭಾಗಗಳಿಂದ ಸಹಸ್ರಾರು ಭಕ್ತರು ಶ್ರೀದೇವಿಯ ದರ್ಶನ ಪಡೆದು ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಕುಮಟಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಳೆದ 21 ದಿನಗಳಿಂದ ಶ್ರೀದೇವಿಯ ಆಲಯದಲ್ಲಿ ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಭಕ್ತರು ಉರುಳು ಸೇವೆ, ತುಲಾಭಾರ, ಹರಕೆ, ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿ ನೆರವೇರಿಸಿದ್ರು. ಆಗಮಿಸುವ ಭಕ್ತ ಸಮೂಹಕ್ಕೆ ಪ್ರಾರ್ಥನೆಗೆ, ಹಣ್ಣುಕಾಯಿ ಸೇವೆಗೆ ಅನುಕೂಲವಾಗುವ ರೀತಿಯಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಊರಿನ ಹಾಗೂ ಪರ ಊರಿನ ಸಹಸ್ರಾರು ಭಕ್ತರು ದೇವಾಲಯಕ್ಕೆ ಬಂದು ತಾವು ಹೊತ್ತಿರುವ ಹರಕೆಗಳನ್ನು ತೀರಿಸಿ ಧನ್ಯತೆ ಮೆರೆದರು. ನೂರಾರು ಭಕ್ತರು ರಥಕ್ಕೆ ಬಾಳೆಹಣ್ಣು, ಕಡಲೆ ಎಸೆದು ಭಕ್ತಿಯನ್ನ ಸಮರ್ಪಿಸಿದ್ರು. ರೈತರು ತಾವು ಬೆಳೆದ ಬೆಳೆಗಳ ಫಸಲನ್ನ ರಥಕ್ಕೆ ಕಟ್ಟಿ ಬೆಳೆ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ರು. ಎಲ್ಲಾ ಪರಿವಾರ ದೇವತೆಗಳ ಕಲಶ ಬಂದ ನಂತರ ಶ್ರೀದೇವಿಯನ್ನ ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥವೇರಿದ ನಂತರ ದೇವರಿಗೆ ಮತ್ತೊಮ್ಮೆ ಮಹಾಮಂಗಳಾರತಿಯೊಂದಿಗೆ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಸಂಜೆ ರಥ ಪೂಜೆ ಸಲ್ಲಿಸಿ ರಥಾರೋಹಣ ನಡೆಸಲಾಯಿತು. ದೇವಸ್ಥಾನದಿಂದ ಹಿರೇಬೀರ ದೇವಾಲಯದ ಮೂಲಕ ಗುನಗರ ಮನೆ ತನಕ ಜಯಘೋಷದೊಂದಿಗೆ ರಥವನ್ನ ಎಳೆಯುವ ಮೂಲಕ ಭಕ್ತರು ಕೃತಾರ್ಥರಾದರು. ರಾತ್ರಿ ಎಲ್ಲಾ ದೇವರುಗಳ ಸಮ್ಮುಖದಲ್ಲಿ ಮದ್ದು ಸುಡುವ ಸೇವೆ, ಪಲ್ಲಕ್ಕಿಯ ಮೂಲಕ ಇತರ 11 ಕಲಶದೊಂದಿಗೆ ಶ್ರೀದೇವಿಯು ಮೃಗ ಭೇಟೆಗೆ ಹೋಗುವ ಪದ್ಧತಿಯೊಂದಿಗೆ ರಥೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಈ ಕುರಿತು ಸ್ಥಳೀಯರಾದ ಪ್ರಭಾಕರ್ ಹೆಗಡೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ದ್ವಾದಶಿಯಂದು ನಮ್ಮ ಹೆಗಡೆ ಗ್ರಾಮದ ಈ ಶಾಂತಿಕಾ ಪರಮೇಶ್ವರಿ ದೇವಿಯ ರಥೋತ್ಸವವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಗ್ರಾಮದ ಜಾತ್ರೆ ವಿಶೇಷ ಏನಂತಂದರೆ, ಇಲ್ಲಿ ಬಹಳ ಮೊದಲು ಪ್ರತ್ಯೇಕವಾಗಿ ರಥೋತ್ಸವ ಮತ್ತು ಬಂಡಿ ಹಬ್ಬ ಇದೆ. ಅದೆರಡನ್ನು ನಮ್ಮ ಹಿಂದಿನ ಪೂರ್ವಜರು ಸೇರಿಸಿ ಈ ಗ್ರಾಮಕ್ಕೆ ಒಂದೇ ವಿಶೇಷವಾದಂಥ ಹಬ್ಬ ಇದೆ ಅಂತೇಳಿ ಅದೆರಡನ್ನು ಸೇರಿಸಿ ರಥೋತ್ಸವದಲ್ಲೇ ಕಲಶಗಳು ಬಂದು ಇಲ್ಲಿ ಕೂಡಿ ಭಕ್ತರಿಗೆ ಎಲ್ಲ ದೇವರುಗಳ ದರ್ಶನ ಆಗಲಿ ಅನ್ನುವಂಥ ಒಂದು ಪರಂಪರೆಯನ್ನು ಹಾಕೊಂಡಿದ್ದಾರೆ. ಅದನ್ನು ನಾವು ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪುಷ್ಯ ಶುದ್ಧ ಅಷ್ಟಮಿಯಂದು ಈ ಗುರುಗಳು ಬಂದು ಇಲ್ಲಿ ವಿಶೇಷ ಕ್ರಿಯರಿಸೋದು ಅಂತ ಹೇಳ್ತಾರೆ. ಅದರ ನಂತರ ಪುಷ್ಯ ಶುದ್ಧ ದ್ವಾದಶಿಯಂದು ನಮ್ಮ ತಾಯಿಯ ಉತ್ಸವ ಹೊರಡುತ್ತದೆ, ಕಳಸವೂ ಕೂಡ ಹೊರಡುತ್ತದೆ. ಆಮೇಲೆ ಪ್ರತಿ 3 ದಿನಕ್ಕೊಮ್ಮೆ ಹೊಸ ಕಳಸ ಬರ್ತಾ ಇರ್ತದೆ. ಹೀಗೆ ಸುಮಾರು 22 ದಿನಗಳ ಕಾಲದ ಜಾತ್ರಾ ಮಹೋತ್ಸವ. ಇವತ್ತು ನಾವು ವಿಶೇಷವಾಗಿ ರಥೋತ್ಸವ, ಮಹಾರಥೋತ್ಸವ ನಡೆದಿದ್ದೇವೆ. ಇವತ್ತು ಬೆಳಗಿನಿಂದ ಸಾವಿರಾರು ಭಕ್ತರು ದೇವಿಯರಿಗೆ ಕುಂಕುಮಾರ್ಚನೆ, ಕುರಿ ಸೇವೆ, ತುಲಾಭಾರ ಇತ್ಯಾದಿ ಹಲವಾರು ಅವರ ಇಷ್ಟಾರ್ಥವಾಗಿ ಸೇವೆಗಳನ್ನು ಸಲ್ಲಿಸಿಕೊಂಡು ಜನ ಬಂದು ಹೋಗ್ತಿದ್ದಾರೆ. ನಾವು ಮಧ್ಯಾಹ್ನ ಇಲ್ಲಿಯ ಶ್ರೀ ಹಿರೇಬೀರ ದೇವರಿಂದ 2 ಕಳಸ ಬಂದಿದೆ. ಅದು ಬಂದಾಗ ಇಲ್ಲಿ ಬಲಿ ಉತ್ಸವವನ್ನು ಹೊರಡಿಸಿ ತಾಯಿಗೆ ಮಹಾನೈವೇದ್ಯ ಮಾಡಿ ಅದನ್ನೆಲ್ಲ ಪೂರೈಸಿದ ನಂತರ ರಥಕ್ಕೆ ಬಂದು ರಥೋತ್ಸವದ ಎಲ್ಲ ಸಿದ್ಧತೆ ಮಾಡಿಕೊಂಡು ನಾವು ರಥೋತ್ಸವವನ್ನು ಜರುಗಿಸಿ ಆಯಿತು. ಈ ತನ್ಮಧ್ಯೆ ನಮ್ಮ ಈ ಗ್ರಾಮದ್ದೇ ಬೇರೆ ಬೇರೆ ಕಡೆಯಿಂದ 2-3 ಕಡೆಯಿಂದ ಕಳಸಗಳು ಬಂದು ಇಲ್ಲಿ ತಾಯಿಯ ದರ್ಶನವನ್ನು ಮಾಡಿಕೊಂಡು ಜಾತ್ರಾ ಮಹೋತ್ಸವದ ಭಕ್ತರು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ವೈವಾಟಿ ಮೊಕ್ತೇಸರರಾದ ನಾಗೇಶ್ ಶಾನ್ಬಾಗ್, ಮೊಕ್ತೇಸರರಾದ ಎಂಎ ನಾಯ್ಕ್, ಸಂಜಯ್ ಶಾನ್ಬಾಗ್ ಸೇರಿದಂತೆ ಗ್ರಾಮದ ಅನೇಕರು ರಥೋತ್ಸವದಲ್ಲಿ ಸಹಕರಿಸಿದರು. ಗೋವಾದ ಬೆತುಲ್ನಲ್ಲಿ ಫೆಬ್ರವರಿ 10ರವರೆಗೆ ಇಂಡಿಯಾ ಎನರ್ಜಿ ವೀಕ್ 2024 ಮಹಾಮೇಳ ನಡೆಯಲಿರುವ ಕಾರಣ ಭಾರೀ ವಾಹನಗಳಿಗೆ ಈ ದಿನದಂದು ಗೋವಾ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಇದರಿಂದಾಗಿ ಗೋವಾದ ಪೊಳೆಮ್ ಗಡಿಯಲ್ಲಿ ನೂರಾರು ವಾಹನಗಳು ಸರದಿಯಲ್ಲಿ ನಿಲ್ಲುವಂತಾಗಿದೆ. ದಕ್ಷಿಣ ಗೋವಾದ ಬೆತುಲ್ನ IPSHEM ONGC ಟ್ರೇನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಫೆಬ್ರವರಿ 6ರಿಂದ 9ರವರೆಗೆ ನಡೆಯಲಿರುವ ಇಂಡಿಯಾ ಎನರ್ಜಿ ವೀಕ್ನಲ್ಲಿ 350ಕ್ಕೂ ಹೆಚ್ಚು ಕಂಪನಿಗಳ ಉತ್ಪನ್ನಗಳ ಪ್ರದರ್ಶನವಿದ್ದು 120ಕ್ಕೂ ಹೆಚ್ಚು ದೇಶಗಳ 3,500 ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. 4,000 ಪ್ರತಿನಿಧಿಗಳು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು 400ಕ್ಕೂ ಹೆಚ್ಚು ಜಾಗತಿಕ ಭಾಷಣಕಾರರು ಸುಮಾರು 80ಕ್ಕೂ ಹೆಚ್ಚು ಸಮಾರಂಭಗಳಲ್ಲಿ ಮಾತನಾಡಲಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಇಲಾಖೆ ಈ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಗತ್ಯ ವಸ್ತುಗಳ ಸಾಗಾಟದ ವಾಹನ ಹೊರತಾಗಿ ಬೇರೆಲ್ಲ ರೀತಿಯ ವಾಹನಗಳ ಪ್ರವೇಶವನ್ನ ಗಡಿಯಲ್ಲೇ ತಡೆಯಲು ಸೂಚನೆಯನ್ನ ನೀಡಲಾಗಿದೆ. ಈ ಬಗ್ಗೆ ಗೋವಾ ಸರ್ಕಾರ ಸೂಕ್ತ ಮಾಹಿತಿಯನ್ನ
ಸಕಾಲಕ್ಕೆ ನೀಡದೇ ಇರುವುದರಿಂದ ಗೋವಾ ಗಡಿಯಲ್ಲಿ ವಾಹನ ಸಂಚಾರ ನಿಯಂತ್ರಿಸಲು ಕಷ್ಟವಾಗುತ್ತಿದೆ ಎಂದು ಕಾರವಾರದ ಗಡಿಯಲ್ಲಿರುವ ಪೊಲೀಸರ ಅಭಿಪ್ರಾಯವಾಗಿದೆ. ಅಗತ್ಯ ವಸ್ತುಗಳ ಸಾಗಾಟ ಮತ್ತು ಅಗತ್ಯ ಸೇವೆಗಳ ವಾಹನಗಳ ಹೊರತಾಗಿ ಗೋವಾಕ್ಕೆ ಬರುವ ಎಲ್ಲಾ ರೀತಿಯ ಭಾರೀ ವಾಹನಗಳನ್ನು ಗಡಿಯಲ್ಲೇ ತಡೆಹಿಡಿದು ನಿಲ್ಲಿಸುವಂತೆ ದಕ್ಷಿಣ ಗೋವಾದ ಜಿಲ್ಲಾಧಿಕಾರಿ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾಣಕೋಣ ಮಡ್ಗಾಂವ್ ಮಾರ್ಗವಾಗಿ ಗೋವಾಕ್ಕೆ ಸಾಗುವ ಭಾರೀ ವಾಹನಗಳನ್ನು ಪೊಳೆಂ ಗಡಿಯಲ್ಲಿ ಪಣಜಿಯಿಂದ ದಕ್ಷಿಣ ಕಾಂಕೋಲಿಯಂ, ಕಾಣಕೋಣ ಮಾರ್ಗವಾಗಿ ಕಾರವಾರಕ್ಕೆ ಬರುವ ವಾಹನಗಳನ್ನು ಪೊಂಡಾದ ಮರ್ಸೆಲ್ ಸರ್ಕಲ್ ಬಳಿ ತಿರುಗಿಸುವಂತೆ ಮತ್ತು ಕಾಂಕೋಲಿಯಂ ಕಾಣಕೋಣ ಕಾರವಾರಕ್ಕೆ ಬರುವ ವಾಹನವನ್ನ ವಾಸ್ಕೋ ಎಂಪಿಟಿ ಬಳಿ ನಿಲ್ಲಿಸುವಂತೆ ಇಲ್ಲವೇ ಬೋರಿಂ ಬಳಿ ತಿರುಗಿಸುವಂತೆ ತಿಳಿಸಲಾಗಿದೆ. ಗೋವಾಕ್ಕೆ ಪ್ರವೇಶವಿಲ್ಲದ ಕಾರಣ ಗಡಿ ಭಾಗದಲ್ಲಿ ನೂರಾರು ಭಾರೀ ವಾಹನಗಳು ನಿಂತಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ್, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900 ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ್. ಮೊಬೈಲ್ ಸಂಖ್ಯೆ 9482910747 8150933676. ಲ್ಯಾಂಡ್ಲೈನ್ 08382265933 08382265333.